ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಸುಮಾರು ಜನ ಇನ್ನು ಯಾವ್ದಾದ್ರು ಒಂದು ಎಲೆಕ್ಟ್ರಿಕಲ್ ಬೈಕು ರೆಂಟೆಡ್ ತಗೊಂಡು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರಲ್ಲ, ಇಂಥರೆಲ್ಲ ಇನ್ನು ಮುಂದೆ ಮಾಡಕ್ಕೆ ಹೋಗಬೇಡಿ. ಏಕೆಂದರೆ ಇವಾಗ ಆ ಥರ ಬೈಕಲ್ಲಿ ಮಾಡೋರೆಲ್ಲ ಹಿಡಿತಾ ಇದ್ದಾರೆ ಕೆಲವೊಂದು ಆಟೋ ಸಂಘಟನೆಗಳು. ಆ ಒಂದು ವಿಡಿಯೋ ಕೂಡ ನೋಡ್ಪಟ್ಟೆ, ಸುಮಾರು ವೈರಲ್ ಆಗಿದೆ, ಎಲ್ಲರೂ ನೋಡಿರ್ತೀರ. ಹಂಗೇನೆ ಆ ವಿಡಿಯೋ ಕೂಡ ಲಾಸ್ಟಲ್ಲಿ ಪ್ಲೇ ಮಾಡ್ತೀನಿ, ಏನೇನಾಯಿತು ಅಂತ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಿನ್ನೆ ಆಗಿರ್ತಕ್ಕಂಥ ಘಟನೆ ನಮ್ಮ ಬೆಂಗಳೂರಲ್ಲೇ. ಒಂದು ಇ ವಿ ಬೈಕ್, ಜಿಪ್ ಅನ್ನೋ ಒಂದು ಗೊತ್ತಿರಬೇಕು ಬೈಕು, ಒಂದು ರೆಂಟೆಡ್ ಬೈಕು. ಇದರಲ್ಲಿ ಒಂದು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ, ಒಂದು ಲೇಡೀಸ್ನ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ. ಒಬ್ರು ಸೂರ್ಯ ಬಜರಂಗಿ ದಳ ಗೊತ್ತಿರಬೇಕು, ಒಂದು ಸಂಘಟನೆ ಅಧ್ಯಕ್ಷರು. ಇವರು ಏನು ಮಾಡ್ತಾರೆ, ಆ ಒಂದು ಬೈಕ್ನ ಓವರ್ಟೇಕ್ ಮಾಡ್ಕೊಂಡೋಗಿ ಹಿಡಿದು, ಯಾಕೆ ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ ಇಬ್ರು, ಯಾಕೆ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇಲ್ಲ, ಯಾರು ನಿನಗೆ ಮಾಡಕ್ಕೆ ಹೇಳಿದ್ದು ಬೈಕ್ ಟ್ಯಾಕ್ಸಿ ಅಂತವ ಕ್ವಶನ್ ಮಾಡ್ತಾರೆ. ಗಾಡಿ ಸೈಡ್ಗೆ ಹಾಕಿಸ್ತಾರೆ, ಹೋಗಕ್ಕೆ ಬಿಡಲ್ಲ. ಆ ಮಹಿಳೆ ಪಾಪ ತುಂಬ ರಿಕ್ವೆಸ್ಟ್ ಮಾಡ್ಕೊಂತಾರೆ, ನಾನು ಹಾಸ್ಪಿಟ್ಲಿಗೆ ಹೋಗಬೇಕು, ಎಮರ್ಜೆನ್ಸಿ ಇದೆ, ಬಿಡಿ, ನಾವು ಎಮರ್ಜೆನ್ಸಿ ಹೋಗಬೇಕು ಅಂದ್ರೂ ಕೂಡ ಸುಮಾರು ಹೊತ್ತು ಬಿಟ್ಟಿಲ್ಲ. ಒಂದು 10-15 ನಿಮಿಷ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಕ್ವಶನ್ ಮಾಡಿ, ಆನಂತರ ಪಾಪ ಮಹಿಳೆ ಹತ್ಕೊಂಡೇ ಬಿಡ್ತಾರೆ. ಏನಕ್ಕೆ ಇಷ್ಟು ತೊಂದರೆ ಕೊಡ್ತೀರ ನಮಗೆ, ಇಷ್ಟು ಎಮರ್ಜೆನ್ಸಿ ಇದೆ, ಹೋಗ್ಬೇಕು ಅಂದ್ರೂ ಬಿಡ್ತಾ ಇಲ್ವಲ್ಲ ಅಂತವ. ಓಕೆ, ಅವ್ರು ಕೇಳಿದ ತಪ್ಪಲ್ಲ, ಹೆಲ್ಮೆಟ್ ಹಾಕ್ಕೊಂಡು ಹೋಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹಿಡಿದು ಕೇಳಿದರೆ ಒಪ್ಕೊತೀವಿ ನಾವು. ಇದ್ರ ಬಗ್ಗೆ ನಮ್ದು ಏನೂ ಮಾತಿಲ್ಲ. ಹೆಲ್ಮೆಟ್ ಹಾಕಿಲ್ಲ ಅವರಿಬ್ಬರು, ಕ್ವಶನ್ ಮಾಡಿದ್ದಾರೆ, ಓಕೆ, ಹೆಲ್ಮೆಟ್ ಹಾಕೊಂಡೋಗಿ ನಿಮ್ಮ ಸೇಫ್ಟಿಗೆ ಹೇಳಿದ್ದಾರೆ. ಏನಾರು ಹೆಚ್ಚು ಕಮ್ಮಿ ಆದರೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ಅಡ್ಮಿಟ್ ಆಗ್ತಾರೆ. ಯಾಕಂದ್ರೆ ಮನೇಲಿ ಒಂದು 2-3 ಘಟನೆ ಆಗಿದ್ದು ಗೊತ್ತಿರಬೇಕು ಎಲ್ಲರಿಗೂ. ಕೇಳಿದರೆ ಕೇಳೋ ತಪ್ಪಿಲ್ಲ, ಆದರೆ ಸ್ವಲ್ಪ ಕೇಳಿರೋ ರೀತಿ ತಪ್ಪು ಅಲ್ವಾ. ಇದು ನಮಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಯಾಕೆಂದರೆ ಆ ಒಂದು ರೈಡರ್ಗೆ ಅವರು ಬಳಸಿದಂಥ ಪದ ಬಳಕೆ, ಈ ನನ್ನ ಮಗ, ಬಳಿ ಮಗ ಹೆಲ್ಮೆಟ್ ಹಾಕಿಲ್ಲ, ಹಂಗೆ ಹೋಗ್ತಾ ಇದ್ದಾನೆ ಅಂತ ಒಬ್ಬರು ಮಾತಾಡ್ತಾರೆ. ಇನ್ನೊಬ್ಬ ಮುಖಾಮಿತಿ ಹೊಡೆದಾಕ್ಬಿಡ್ತೀನಿ, ಗಾಂಚಲಿ ಮಾಡಿರೋ ಹೋಗ್ತಾ ಇರೋ ಮುಚ್ಕೊಂಡು ಅಂತ ಇನ್ನೊಬ್ರು ಅಂತಾರೆ. ಏನು ಗಾಂಚಲಿ ಎಲ್ಲ ಬೇಡ, ಇವೆಲ್ಲ ಸೈಲೆಂಟಾಗಿ ಹೋಗ್ತಾ ಇರಬೇಕು, ನೀನು ಮಾಡೋದೇ ತಪ್ಪು ಫಸ್ಟ್ ಆಫ್ ಆಲ್ ಅಂತ ಒಬ್ಬರು ಅಂತಾರೆ. ಇನ್ನೊಬ್ರು, ಇವರೆಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ರೇಪ್ ಕೀಪ್ ಮಾಡಿ ಹಾಕ್ಬಿಟ್ರೆ ಯಾರಪ್ಪ ಜವಾಬ್ದಾರಿ ಇವ್ರಿಗೆ, ಮಹಿಳೆಗೆ ಅಂತ ಇನ್ನೊಬ್ರು ಅಂತಾರೆ. ನಿಜವಾಗ್ಲೂ ಇಲ್ಲಿ ಏನು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದರೆ ಇಷ್ಟೊಂದು ಚೀಫ್ ಆಗಿಬಿಟ್ಟಿದ್ದಾರೆ. ಯಾಕೆ ಇವ್ರ ಬಗ್ಗೆ ಇಷ್ಟೊಂದು ಕಂಡಮ್ಮಾಗಿ ಮಾತಾಡ್ತಾರೆ? ಇವತ್ತೊಂದು ಅಪ್ಪ ಅಮ್ಮ ತನ್ನ ಮಗನಿಗೆ ಏನಾದ್ರು ಒಂದು ಮಾತಂದ್ರೇ ಅನ್ನಿಸ್ಕೊಳಕ್ಕೆ ಯಾರು ರೆಡಿ ಇಲ್ಲ. ಅಂಥದ್ರಲ್ಲಿ ಯಾರೋ ಇನ್ನೊಬ್ಬ ವ್ಯಕ್ತಿ ರೋಡಲ್ಲಿ ಹೋಗೋರು ಬಂದು ನಮಗೆ ಈ ಥರ ಎಲ್ಲ ಒಂದು ಮಾತಂದರೆ ಹೆಂಗೆ ಅನ್ನಿಸ್ಕೊಳಕ್ಕಾಗತ್ತೆ ಅಲ್ವಾ. ಈಗ ಒಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದರೆ ಅವನೇನು ಕಳ್ತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ದರೋಡೆ ಮಾಡ್ತಾಯಿಲ್ಲ, ಏನೋ ಒಂದು ನ್ಯಾಯವಾಗಿ ಸಂಪಾದನೆ ಮಾಡ್ತಾಯಿದ್ದಾನೆ, ಒಪ್ಪೆ. ಅದನ್ನು ಕೇಳೋ ರೀತಿಲಿ ಕೇಳಿದ್ರೆ ತಪ್ಪಲ್ಲ, ಕೇಳಲಿ. ಬಟ್ ಈ ಥರ ಎಲ್ಲ ಪದ ಬಳಕೆ ಮಾಡಿ ಕೇಳಿರೋದು ಯಾರೂ ಒಪ್ಕೊಳಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಅದ್ರಲ್ಲಿ ಬಂದಿರತಕ್ಕಂಥ ಕಮೆಂಟ್ಸ್ ನಾನು ಕೂಡ ಸುಮಾರು ಜನ ನೋಡ್ತಾ ಇದ್ದೀನಿ. ಫಸ್ಟು ನೀವು ಕರೆಕ್ಟಾಗಿ ಮಾತಾಡೋದು ಕಲೀರಿ, ಫಸ್ಟು ಲ್ಯಾಂಗ್ವೇಜ್ ಕರೆಕ್ಟಾಗಿ ಮಾತಾಡಿ. ಎಲ್ಲರೂ ಇದೇ ಥರ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಮಾಡಬಾರ್ದೇನು ಮಾಡಿಲ್ಲ, ಆದರೆ ನೀವು ಬಳಸಿದಂಥ ಪದ ಬಳಕೆ ಯಾರಿಗೂ ಇಷ್ಟ ಆಗಿಲ್ಲ, ನನಗೂ ಕೂಡ ತುಂಬ ಬೇಜಾರಾಯಿತು ನೀವು ಮಾಡಿದ್ದಂಥ ಆ ಪದ ಬಳಕೆ. ಏನೋ ಸಿಟ್ಟಲ್ಲಿ ನೀವು ಅಂದಿರ್ಬೋದು, ಬಟ್ ಅದನ್ನೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀರ. ಲಕ್ಷಾಂತರ ಜನ ನೋಡ್ತಾರಲ್ವ ನಿಮ್ಮ ವೀಡಿಯೋಗಳನ್ನು. ನಿಮಗೂ ಒಂದು ಒಳ್ಳೆಯ ಹೆಸರಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಆ ಹೆಸರು ಯಾಕೆ ಹಾಳು ಮಾಡ್ಕೊತೀರಾ? ನಿನ್ನೆ ಒಂದು ವಿಡಿಯೋ ಎಷ್ಟು ಜನಕ್ಕೆ ಬೇಜಾರಾಗಿದೆ ಅಂತ ಗೊತ್ತಾ ನಿಮಗೆ? ನೀವೇನೋ ಬೈಕ್ ಟ್ಯಾಕ್ಸಿ ಮಾಡಬಾರ್ದು, ಹೆಲ್ಮೆಟ್ ಹಾಕಿಲ್ಲ ಅಂತ ಒಂದು ಎಚ್ಚರಿಕೆ ಕೊಡೋಕ್ಕೇನೋ ಮಾಡಿರ್ಬೋದು ವಿಡಿಯೋ. ಬಟ್ ನೀವು ಅಲ್ಲಿ ಮಾತಾಡಿರೋ ಪದ ಬಳಕೆ ಯಾರಿಗೆ ಇಷ್ಟ ಆಗುತ್ತೆ ಹೇಳಿ? ಈಗ ನಿಮಗೆ ಯಾರು ಬಂದು ಆ ಥರ ನೀವು ಪದ ಬಳಕೆನ ಯೂಸ್ ಮಾಡಿದ್ರೆ ನೀವು ಕೇಳ್ಕೊಂಡು ಸುಮ್ಮನೆ ಇರ್ತೀರಾ? ಒಂದು ಮಾತು ಅದರಲ್ಲಿ ಏನಾರು ಅಂದ್ರೂ ನೀವು ಕೇಳ್ತೀರಾ? ಯಾರು ತಿರುಗಿ ಹೊಡಿತೀರಲ್ವ 4. ಆದರೆ ಆ ವ್ಯಕ್ತಿ ಒಂದು ಮಾತು ಆಡಿಲ್ಲ, ನೀವೇನಾದ್ರೂ ಅನ್ನಿಸ್ಕೊಂಡು ಹೋದ. ಯಾರೇ ಆಗಲಿ ಸ್ವಾಮಿ, ಅವ್ರಿಗೆ ಆದ ಒಂದು ಸ್ವಾಭಿಮಾನ ಇರುತ್ತೆ, ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಒಂದು ಭಿಕ್ಷೆ ಬೇಡೋದು ಕೂಡ ಒಂದು ಸ್ವಾಭಿಮಾನ, ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಅದನ್ನು ನಾವು ಒಬ್ರಿಗೆ ಕೊಡಬೇಕು. ಒಂದು ರೆಸ್ಪೆಕ್ಟ್ ಅನ್ನೋದು ಒಬ್ರಿಗೆ ಕೊಟ್ಟು ನಾವು ಒಬ್ರು ತೊಗೋಬೇಕು. ಏಕೆ ಆ ವ್ಯಕ್ತಿ ಮೇಲೆ ಆ ಥರ ಎಲ್ಲ ರೇಪ್ ಮಾಡಿ ಎಲ್ಲ ಏನೋ ಮಾಡಿಬಿಟ್ರೆ ಏನು, ಯಾವ ಸೇಫ್ಟಿ ಇದರಲ್ಲಿ? ಒಬ್ಬೊಬ್ಬರು ನಾನು ಮಾತಾಡ್ತೀರಾ, ಆ ವಿಡಿಯೋಲ್ಲಿ ಪ್ಲೇ ಮಾಡ್ತೀನಿ. ನಾನೇನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ವಿಡಿಯೋ ಲಾಸ್ಟಲ್ಲಿ ಪ್ಲೇ ಮಾಡ್ತೀನಿ. ನೀವೇ ನೋಡಿ ಗೊತ್ತಾಗುತ್ತೆ ಯಾವ ಥರ ಮಾತಾಡಿದ್ದಾರೆ ಅಂತವ. ಹತ್ಕೊಂಡು ಕರಿತಾ ಇದ್ದಾರೆ, ಮಹಿಳೆ ತಳುತ್ತಾ ಇದ್ದಾರೆ, ಎಮರ್ಜೆನ್ಸಿಗೆ ಹೋಗ್ಬೇಕು ಅಂದ್ರೂ ಬಿಡ್ತಾ ಇಲ್ಲ ನೀವು. ಓಕೆ, ಒಪ್ಕೊಳ್ಳೋಣ, ಹೆಲ್ಮೆಟ್ ಹಾಕಿಲ್ಲ ತಪ್ಪು, ಓಕೆ. ಹೆಲ್ಮೆಟ್ ಕೆಲವೊಂದು ಇ ವಿ ಬೈಕ್ಗಳಿಗೆ ಕಡ್ಡಾಯ ಅಲ್ಲ ಅಂತ ಗೌರ್ಮೆಂಟೇ ಹೇಳಿದೆ. ಏನು 30 ಕಿಲೋಮೀಟ್ರ್ ಒಳಗಡೆ ಸ್ಪೀಡ್ ಲಿಮಿಟ್ ಇದೆಯೋ ಆ ಒಂದು ಬೈಕ್ಗಳಿಗೆ ಹೆಲ್ಮೆಟ್ ಕಡ್ಡಾಯ ಇಲ್ಲ ಅಂತ ಹೇಳಿದೆ. ಒಂದು ಇದು ಬಂದ್ಬಿಟ್ಟು ಜಿಪ್ ಇ ವಿ ಬೈಕ್ ಬಂದ್ಬಿಟ್ಟು 30-40 ಸ್ಪೀಡ್ ಅಷ್ಟೇ ಓಡೋದು. ಯಾಕಂದರೆ ನಾನು ಈ ಒಂದು ಬೈಕ್ನ 6 ಮಂತ್ ರೆಂಟೆಡ್ ತೊಗೊಂಡು ಓಡಿಸಿದ್ದೀನಿ 2 ಇಯರ್ಸ್ ಬೇಕು. ಈ ಬೈಕ್ ಹೋಗೋದು ಅಷ್ಟೇ 30-40 ಸ್ಪೀಡಲ್ಲಿ, ಅದಕ್ಕೆ ಮೇಲೆ ಹೋಗಲ್ಲ. ಅದು ಡಬಲ್ ಇದ್ದರೆ ಇನ್ನೂ ಸ್ಲೋಗೆ ಹೋಗೋದು ಅದು ಬೈಕು. ಸಿಂಗಲ್ ಇದ್ದರೆ ಒಂದು 40 ಹೋಗುತ್ತೆ, ಡಬಲ್ ಇದ್ದರೆ 40 ಒಳಗಡೆ. ಹಾಗಾಗಿ ಇದಕ್ಕೆ ಒಂದು ಹೆಲ್ಮೆಟ್ ಕಡ್ಡಾಯ ಅಲ್ಲ ಅಂತ ನಮ್ಮ ಅನಿಸಿಕೆ ಕೂಡ ಅನಿಸುತ್ತೆ. ಗೌರ್ಮೆಂಟಿಂದನೇ ಇದೆ ಇ ವಿ ಬೈಕಿಗೆ ಕೆಲವೊಂದು ಪರ್ಮಿಷನ್ ಇಲ್ಲ ಅಂತ. ಅಷ್ಟೇ ಸ್ಪೀಡ್ ಹೋಗೋದ ಬೈಕು, ಓಡಿಸಿದ್ರೆ ಗೊತ್ತಾಗುತ್ತೆ. ನೀವು ಬೇಕಾದ್ರೆ ಡೌಟ್ ಇದೆ ತಗೊಂಡು ಓಡಿಸಿ ನೋಡಿ. ಯಾಕೆ ನಾನು ಓಡಿಸಿದ್ದೀನಿ 6 ತಿಂಗಳು ಆ ಬೈಕ್ ರೆಂಟೆಡ್ ತೊಗೊಂಡು ಓಡಿಸೋದಕ್ಕೆ ಎಕ್ಸ್ಪೀರಿಯನ್ಸ್ ಇರೋದನ್ನು ಹೇಳ್ತಾ ಇರೋದು. ಹಾಗಾಗಿ ಅದಕ್ಕೆ ಹೆಲ್ಮೆಟ್ ಕಡ್ಡಾಯ ಇಲ್ಲ ಅಂತ ಆ ವ್ಯಕ್ತಿ ಕೂಡ ಹೋಗಿದ್ದಾರೆ. ಟ್ರಾಫಿಕಲ್ಲಿ ಅಷ್ಟೇ ಸ್ಲೋ ಆಗಿ ಹೋಗೋದು. ಹಾಕ್ಕೊಂಡ್ರೆ ಇನ್ನೂ ಸೇಫ್ಟಿ ಇಲ್ಲ ಅಂತ ಹೇಳ್ತಿಲ್ಲ, ಅವರು ಸೇಫ್ಟಿ ಇರುತ್ತೆ, ಹಾಕ್ಕೊಂಡು ಹೋಗ್ಬೇಕಾಗಿತ್ತು. ಹಾಕ್ಕೊಂಡಿರೋದು ಅವ್ರು ತಪ್ಪು, ಓಕೆ. ಅದನ್ನು ಜಾಗೃತಿನ ಯಾವ ಥರ ಮೂಡಿಸ್ಬೇಕಾಗಿತ್ತು ಆ ಥರ ಮೂಡಿಸ್ತಿಲ್ಲ ಇವರು.
ಇವರೇನೋ ಬೇರೆ ಥರ ಒಂದು ದರ್ಪ ದೌರ್ಜನ್ಯ ತೋರಿದ್ರು ಆ ವ್ಯಕ್ತಿ ಮೇಲೆ. ಇನ್ ಕೇಸ್ ಆ ಮಹಿಳೆ ಏನಾದ್ರು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ, ನಮಗೆ ಈ ಥರ ತೊಂದರೆ ಆಯಿತು, ಎಮರ್ಜೆನ್ಸಿ ಹೋಗ್ಬೇಕಾಯ್ತು ಹಾಸ್ಪಿಟ್ಲಿಗೆ, ಈ ಥರ ರೋಡಲ್ಲಿ ಅಡ್ಡ ಹಾಕಿ ನನಗೆ ಈ ಥರ ಪ್ರಾಬ್ಲಮ್ ಮಾಡಿಬಿಟ್ರು ಇವರೆಲ್ಲ ಸೇರಿಕೊಂಡು, ಈ ಥರ ತೊಂದರೆ ಕೊಟ್ಟರು ಅಂತ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ಖಂಡಿತ ಆಕ್ಷನ್ ತಗೊತಾರೆ ಅಧಿಕಾರಿಗಳು ನಿಮ್ಮ ವಿರುದ್ಧ. ಈ ಥರ ಯಾರು ಮಾಡಬೇಡಿ. ಯಾರು ಒಂದು ಎಮರ್ಜೆನ್ಸಿ ಹೋಗ್ತಾ ಇದ್ದಾರೆ, ನೀವು ಆಂಬುಲೆನ್ಸ್ ಬಂದ್ರೆ ಎಂತ ಹೋಗ್ತಾ ಇದ್ರು ಸೈಡ್ ಕೊಡ್ತಾರೆ ಎಲ್ಲರೂ ಎಮರ್ಜೆನ್ಸಿಗೆ ಹೋಗ್ಬೇಕು ಅಂದರೆ. ಅದ್ರಲ್ಲಿ ಮಹಿಳೆ ಎಲ್ಲ ಒಂದು ಎಮರ್ಜೆನ್ಸಿ ಇದೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನೀವು 15-20 ನಿಮಿಷ ರೋಡಲ್ಲಿ ನಿಲ್ಲಿಸ್ಬಿಟ್ಟು ತೊಂದರೆ ಕೊಟ್ರಲ್ಲ, ಏನಾದ್ರು ಇನ್ ಕೇಸ್ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ತಗೊತಾರೆ? ಅವ್ರಿಗಾಗಿರ್ಬೋದು, ಅವ್ರ ಫ್ಯಾಮಿಲಿಗಾಗಿರ್ಬೋದು ಅಲ್ವಾ? ಯೋಚನೆ ಮಾಡಿದರೆ ಅದನ್ನು ಕೂಡ ನೀವು ಏನೋ ನಿಮ್ಮದು ಒಂದು ಕರ್ತವ್ಯನೋ ಇಲ್ಲ ಏನೋ ಒಂದು ಬೈಕ್ ಟ್ಯಾಕ್ಸಿ ಮಾಡಬಾರ್ದು ಅನ್ನೋ ಜಾಗೃತಿ ಮೂಡ್ಸೋಕ್ಕೋ ಇಲ್ಲ ಮತ್ತೊಂದು ಏನೋ ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡಿರ್ಬೋದು, ಅದು ನಿಮಗೆ ಬಿಟ್ಟಿದ್ದು ಆಯಿತಾ. ಆದರೆ ನೀವು ಅಲ್ಲಿ ತೊಂದರೆ ಕೊಟ್ಟರಲ್ಲ, ಅದು ನಿಜವಾಗ್ಲೂ ತಪ್ಪೇ. ಎಲ್ಲರೂ ಕೂಡ ತಪ್ಪು ಅಂತಲೇ ಹೇಳ್ತಿದ್ದಾರೆ. ಯಾರೋ ನಿಮ್ಮ ಆಟೋ ಡ್ರೈವರ್ಗಳು ನಿಮ್ಮ ಪರವಾಗಿ ವಿಡಿಯೋ ಕಮೆಂಟ್ಸಲ್ಲಿ ಹಾಕಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ರಿ, ಒಳ್ಳೆ ಜಾಗೃತಿ ಮೂಡಿಸಿದ್ರಿ, ಹಂಗೆ ಅಂತ. ಬಟ್ ಅಲ್ಲಿ ಬಂದಿರೋದು 100-80% ಬ್ಯಾಡ್ ಕಮೆಂಟ್ಸೇ. ನೀವು ಓದಿರ್ತೀರ ಕಮೆಂಟ್ಸ್ಗಳೆಲ್ಲ, ನಾವು ಕೂಡ ನೋಡೋದು. ಕೆಲವೊಂದು ವಿಚಾರಗಳಲ್ಲಿ ನಾನು ನಿಮ್ಮನ್ನು ಒಪ್ಕೊತೀನಿ, ಸುಮಾರು ವಿಡಿಯೋಗಳು ನಾನು ನೋಡಿದ್ದೀನಿ ನಿಮ್ಮದು, ನಾವು ನಿಮ್ಮನ್ನು ಕೂಡ ಫಾಲೋ ಮಾಡ್ತೀವಿ, ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತೀರಾ, ಒಳ್ಳೊಳ್ಳೆ ಸಪೋರ್ಟ್ ಮಾಡಿದರೆ ಕೆಲವ್ರಿಗೆ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ಈ ವಿಡಿಯೋ ಯಾಕೋ ನನಗೆ ಇಷ್ಟ ಆಗಿಲ್ಲ, ನೀವು ಮಾಡಿದಂಥ ಪದ ಬಳಕೆ, ನೀವು ನಡ್ಕೊಂಡಿರ್ತಕ್ಕಂಥ ಒಂದು ರೀತಿಯಲ್ಲಿ ತುಂಬಾ ಬೇಜಾರಾಯಿತು. ಸುಮಾರು ಜನ ಎಲ್ಲ ನೆಗೆಟಿವ್ ಆಗೇ ಮಾತಾಡ್ತಾ ಇದ್ದಾರೆ. ನೀವು ಯಾಕೆ ಈ ಥರ ಮಾತಾಡಿದ್ರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಪದ ಬಳಕೆ ಸುಮಾರು ಎಲ್ರಿಗೂ ಬೇಜಾರಾಗಿದೆ. ಆ ಥರ ಯಾರಿಗೂ ಮಾತಾಡಬೇಡಿ ಅಂತ ನಮ್ಮ ಕಡೆ ಒಂದು ರಿಕ್ವೆಸ್ಟ್. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವನಿಗೆ ಆದಂಥ ಒಂದು ರೆಸ್ಪೆಕ್ಟು ಸ್ವಾಭಿಮಾನ ಇದ್ದೇ ಇರುತ್ತಲ್ವ ಪ್ರತಿಯೊಬ್ಬ ಮನುಷ್ಯನಿಗೂ. ಈಗ ಒಬ್ಬ ಯಾರೋ ಒಂದು ತಪ್ಪು ಮಾಡಿದ್ದಾನೆ, ಅವ್ರು ಮಾಡಬಾರ್ದು ತಪ್ಪು ಮಾಡಿದಾರೆ ಅಂದರೆ ಬೈರಿ, 4 ಏಟು ಹೊಡೀರಿ, ಯಾರೂ ಕೇಳಲ್ಲ. ಅದರಲ್ಲಿ ಏನು ತಪ್ಪೇ ನಡೆದಿಲ್ಲ, ವ್ಯಕ್ತಿ ಏನು ತಪ್ಪು ಮಾಡಿಲ್ಲ ಅಂದಾಗ ನೀವು ಆ ಪದ ಬಳಕೆ ಬಳಸಿದಾಗ ಯಾರಿಗೆ ತಾನೇ ಬೇಜಾರಾಗತ್ತೆ ಹೇಳಿ? ಆ ವ್ಯಕ್ತಿ ಕನ್ನಡದವನೋ ಇಲ್ಲ ನಾರ್ತ್ ಇಂಡಿಯನ್ಸೋ ಗೊತ್ತಿಲ್ಲ, ಕನ್ನಡ ಮಾತಾಡ್ತಾ ಇದ್ದಾನೆ, ನಾನು ಕೇಳಿಸ್ಕೊಂಡೆ. ಆದರೂ ನೀವು ಬೈದಂಗೆ ಬೈಸ್ಕೊಂಡು ಒಂದು ಮಾತು ಅವನು ಆಡಲಿಲ್ಲ, ಸೈಲೆಂಟಾಗಿ ಹೋದ. ಯಾಕೆಂದರೆ ನೀವು ಅಷ್ಟು ಜನ ಇದ್ರಿ ಗುಂಪಲ್ಲಿ, ಒಬ್ಬನೇ ಇದ್ದ, ಅವನೇನು ಮಾಡೋಕ್ಕಾಗಲಿಲ್ಲ. ನೀವೆಲ್ಲರೂ ಸೇರ್ಕೊಂಡು ಅವ್ನಿಗೆ ಆವಾಜ್ ಹಾಕಿದ್ರಿ, ಬಾಯಿ ಬಂದಂಗೆ ಬೈದ್ರಿ, ಬೈಸ್ಕೊಂಡು ಸುಮ್ಮನೆ ಹೋಗಿದ್ದಾನೆ. ಈ ಥರ ಎಲ್ಲ ಮಾಡಬಾರ್ದು. ಒಬ್ಬ ಅಮಾಯಕ ವ್ಯಕ್ತಿ ಸಿಕ್ಕಿದ ರೋಡಲ್ಲಿ ದರ್ಪ ದೌರ್ಜನ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಪ್ರಜಾಪ್ರಭುತ್ವ ದೇಶ, ಪ್ರತಿಯೊಬ್ಬರಿಗೂ ಸ್ವತಂತ್ರ ಇದೆಯಲ್ವ ಬದುಕೋಕ್ಕೆ. ನೀವು ಅಷ್ಟು ಜನ ಸೇರ್ಕೊಂಡು ಆ ವ್ಯಕ್ತಿ ಮೇಲೆ ದಬ್ಬಾಳಿಕೆ ನಡೆಸಿದರೆ ಅವನು ಏನು ಮಾಡ್ತಾನೆ? ಒಬ್ಬನೇ ಅಮಾಯಕ ಥರ ನೀವು ಬೈದರೂ ಬೈಸ್ಕೊಂಡು ನೋಡ್ತಾ ಇದ್ದಾನೆ, ನೀವು ಹೊಡೆದ್ರೂ ಹೊಡೆಸ್ಕೊಂಡು ಪಾಪ ಅವನು ಆ ಥರ ವ್ಯಕ್ತಿ. ಅಂಥವ್ರ ಮೇಲೆ ಯಾಕೆ? ನಮ್ದು ಒಂದೇ ಅನಿಸಿಕೆ, ಬೈಕ್ ಟ್ಯಾಕ್ಸಿ ಮಾಡಬಾರ್ದು ಹಂಗೆ ಹೆಂಗೆ. ನೀವು ಹೋಗಿ ರಾಜ್ಯ ಸರ್ಕಾರ ಕೇಳಿ, ಅಲ್ಲಿ ಸ್ಟಾಪ್ ಮಾಡಿಸಿ, ಇಲ್ಲ ಯಾಪಲ್ಲಿ ಹೋಗಿ ಕೇಳಿ, ಅಲ್ಲಿ ಸ್ಟಾಪ್ ಮಾಡಿಸಿ. ಪದೇ ಪದೇ ಯಾಕೆ ಬೈಕ್ ಟ್ಯಾಕ್ಸಿ ನಡೆಸ್ಕೆ ರೋಡಲ್ಲಿ ತೊಂದರೆ ಕೊಡ್ತೀರಾ? ಈ ಥರ ಎಲ್ಲ ಪದ ಬಳಕೆ ಮಾಡಿ ಬೈತೀರಾ? ಅರ್ಥನೇ ಆಗ್ತಾ ಇಲ್ಲ. ಕಡೆದಾಗಿ ನಂದು ಒಂದು ಪ್ರಶ್ನೆ ಇದೆ. ಇವತ್ತು ಪ್ರತಿನಿತ್ಯ ಪ್ಯಾಸೆಂಜರ್ ಆಟೋದಲ್ಲಿ ಎಷ್ಟು ಲಗೇಜ್ ಹೊಡಿತಿದ್ದಾರೆ, ಎಷ್ಟು ಜನ ಅವರು ಗೂಡ್ಸ್ ಆಟೋದವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ನೀವು ಒಂದು ರೋಡಲ್ಲಿ ಲೈವ್ ಆಗಿ ವಿಡಿಯೋ ಮಾಡಿ ಯಾಕೆ ಮಾಡ್ತಿದ್ಯಪ್ಪ ನೀನು? ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಗೂಡ್ಸ್ ಆಟೋದವ್ರು ಇದ್ದಾರೆ, ಲಗೇಜ್ ಹೊಡಿಯೋಕ್ಕೆ ನೀನು ಪ್ಯಾಸೆಂಜರ್ ಅಷ್ಟೇ ಹೊಡಿಬೇಕು, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದೀರನ್ನು ಮಾಡೋಕ್ಕೆ ಅಂತ ಒಂದಾರು ಕೇಳಿ ಕ್ವಶನ್ ಮಾಡಿ ವಿಡಿಯೋ ಮಾಡಿದ್ದೀರಾ? ಈ ಥರದ ಬಗ್ಗೆ ಧ್ವನಿ ಎತ್ತಿ ಮಾಡಿ. ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮನ್ನು, ನಿಜವಾಗ್ಲೂ ಕೊಂಡಾಡ್ತಾರೆ. ಈ ಥರ ಯಾರೂ ಮಾಡ್ತಾ ಇಲ್ಲ ವೀಡಿಯೋಗಳನ್ನ. ಪ್ರತಿನಿತ್ಯ ನೋಡ್ತಾನೆ ಇದೀವಿ. ಇವತ್ತು ವೀಡಿಯೋಗಳು ಎಷ್ಟು ಬರ್ತಾಯಿದೆ ಗೊತ್ತಾ? ಗೂಡ್ಸಲ್ಲಿ ಹೊಡಿತಿರೋದು, ಲಗೇಜ್ ಆಟೋದಲ್ಲಿ. ಇದೆಲ್ಲ ಮಾಡ್ತಿರೋದು ಯಾರು? ವೀಡಿಯೋಗಳು ಗೂಡ್ಸ್ ಆಟೋದವರು ವೀಡಿಯೋನ ಪ್ಯಾಸೆಂಜರ್ ಆಟೋ ಮಾಡಿ ಮಾಡಿ ಹಾಕ್ತಾಯಿದ್ದಾರೆ. ನೀವು ನಮ್ಮ ಬಾಡಿಗೆ ಯಾಕೆ ಹೊಡಿತಿದ್ದೀರಾ, ಯಾರು ಪರ್ಮಿಷನ್ ಕೊಟ್ಟಿದ್ದೀರ ಅಂತ ಪ್ರತಿನಿತ್ಯ ಮಾಡಾಕ್ತಿದ್ದಾರೆ. ಅದೇ ನಿಮ್ಮ ಒಂದು ಆಟೋ ಡ್ರೈವರ್ಸ್, ನಿಮ್ಮ ಸಂಘಟನೆಗಳು ಒಬ್ಬರು ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲೂ ಮಾತಾಡಲ್ಲ. ಅದೇ ಒಂದು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಬಂದರೆ ಎಲ್ಲರೂ ಬರ್ತೀರಾ ಮಾತಾಡೋಕ್ಕೆ, ಎಲ್ಲರೂ ಈ ಥರ ಬಾಯಿ ಬಂದಂಗೆ ರೈಡರ್ಗಳಿಗೆ ಬೈತೀರಾ. ಏನು ಅಂತಲೇ ಅರ್ಥ ಆಗ್ತಿಲ್ಲ. ಅವರು ಮನುಷ್ಯರೇ, ನೀವು ಎಲ್ಲರೂ ಮನುಷ್ಯರು, ಎಲ್ಲರೂ ದುಡಿಯೋಕ್ಕೆ ಬಂದಿರೋದು, ಕಷ್ಟ ಬಿದ್ದು ದುಡಿತಾ ಇದ್ದಾರೆ. ಓಕೆ, ಅದಕ್ಕೆ ಒಂದು ಕೇಸ್ ನಡೀತಾ ಇದೆ, ಅದೇನೋ ಮಾಡಬೇಕೋ ಬೇಡೋ, ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ಒಂದು ರಾಜ್ಯ ಸರ್ಕಾರನೋ RTO ಅವರು ಒಂದು ಡಿಸೈಡ್ ಮಾಡಬೇಕು, ಅವ್ರು ತಿಳಿಸ್ಬೇಕು. ಏಕೆ ರೋಡಲ್ಲಿ ಹೋಗಿ ಈ ಥರ ತಡೆದು ಕ್ವಶನ್ ಮಾಡೋದು, ಬೈಯೋದು, ಅವಾಚ್ಯ ಪದಗಳನ್ನ ಯೂಸ್ ಮಾಡೋದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮಗೆ ಅನ್ಸುತ್ತೆ ಹೇಳಿ? ನೀವು ಒಂದು ಸಂಘಟನೆ ಕಾರ್ಯಕರ್ತರಾಗಿ ಈ ಥರ ಪದ ಬಳಕೆ ಮಾಡಿದಾರ ಅಂದರೆ ಇದು ಎಷ್ಟು ಮಟ್ಟಿಗೆ ನಿಮಗೆ ಸರಿ ಅಂತ ನೀವೇ ಒಂದ್ಸಲಿ ಕ್ವಶನ್ ಮಾಡ್ಕೊಳ್ಳಿ. ಇದನ್ನು ನಾವು ಹೇಳ್ತಕ್ಕಂಥ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ರೆ ನೋಡ್ತೀವಿ, ಇಂಡಿಯೇಟಲ್ಲಿ ಹಿಂದೆ ನನ್ನ ವೀಡಿಯೋಗೆ ಬಂದೇ ಬಿಡುತ್ತೆ ರಿವ್ಯೂ. ನನ್ನೊಂದು ಫೋಟೋ ತಗೊಂಡು ಆಲ್ರೆಡಿ ಸುಮಾರು ಜನ ಸಂಘಟನೆಯವರು ಇವ್ರು ಆಟೋ ಡ್ರೈವರ್ಸ್ ಹಂಗಂದ ಹಿಂಗಂದ ಹಿಂಗೆ ಮಾಡ್ದಂತ ವೀಡಿಯೋ ಮಾಡಿ ಬಿಟ್ಬಿಡ್ತಾರೆ. ನಾವೇನು ತಪ್ಪು ಹೇಳಿದ್ವಲ್ಲ, ನೀವು ಮಾಡಿರೋದನ್ನೇ ನಾವು ಹೇಳಿರೋದು. ನೀವು ಕ್ವಶನ್ ಮಾಡಿ ಕೇಳಿದ್ದು ಓಕೆ, ನಾನು ಅದಕ್ಕೆ ಒಪ್ಕೊಂತಿಂತ ಮುಂಚೆನೇ ಹೇಳಿದೆ. ಬಟ್ ನೀವು ಮಾತಾಡಿರೋ ರೀತಿ ಸರಿ ಇಲ್ಲ ಅಂತ ಅಷ್ಟೇ ಹೇಳಿದ್ರು. ಕೆಲವೊಂದು 3-4 ವಾಕ್ಯಗಳನ್ನ ಬಳಸಿದ್ರಿ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನು ರೇಪ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ಎಲ್ಲಿ ಆಗಿದೆ ಸ್ವಾಮಿ ಬೈಕ್ ಟ್ಯಾಕ್ಸಿ ರೇಪು? ಯಾವ್ದಾದ್ರು ಒಂದು ತೋರಿಸಿ ಸ್ವಾಮಿ ಇಷ್ಟು ವರ್ಷದಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರು ಲೇಡೀಸ್ ಕರ್ಕೊಂಡೋಗಿ ರೇಪ್ ಮಾಡಿ ಮರ್ಡರ್ ಮಾಡಿರೋದು ತೋರಿಸ್ತೀರಿ ಎಲ್ಲರೂ? ಒಂದಾದ್ರೂ ಹುಡುಕಿದ್ರು ಒಂದೂ ಸಿಗಲ್ಲ. ಯಾವುದೋ ಮಿಸ್ಬಿಹೇವ್ ಆಗಿದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ.
ಲೇಡೀಸ್ ಮೇಲೆ ಸಣ್ಣ ಪುಟ್ಟ ಮಿಸ್ಬಿಹೇವ್ ಆಗಿದ್ದಾವೆ. ಆದರೆ ನಿಮ್ಮ ಕೆಲವೊಂದು ಕ್ಯಾಬ್ಗಳಲ್ಲಿ ರೇಪ್ ಆಗಿ ಮರ್ಡ್ರೇ ಆಗೋಗಿದ್ದಾವೆ. ಗೊತ್ತಿರಬೇಕು ಎಲ್ರಿಗೂ. ಯಲಹಂಕ ಸೈಡು ಸುಮಾರು 1 or 2 years ಬ್ಯಾಕು ರೇಪ್ ಕೂಡ ಆಗೋಯ್ತು, ಮರ್ಡ್ರು ಕೂಡ ಆಗೋಯ್ತು. ಈ ಥರ ಎಲ್ಲ ದೊಡ್ಡ ದೊಡ್ಡ ಘಟನೆ ಆಗಿರೋದು ಯಾವುದರಲ್ಲಿ? ಕಾರ್ಗಳಲ್ಲಿ, ಮತ್ತೊಂದು ವೆಹಿಕಲ್ಗಳಲ್ಲಿ. ಬೈಕಲ್ಲಿ ಈ ಥರ ಯಾವುದೇ ಥರ ದೊಡ್ಡ ಘಟನೆ ಇವತ್ತಿನವರೆಗೂ ಆಗಿಲ್ಲ, ಆಗೋದು ಇಲ್ಲ. ಯಾಕೆಂದರೆ ಪಬ್ಲಿಕ್ ಸ್ಪೇಸಲ್ಲಿ ಹೋಗ್ತಾ ಇರೋದು ಬೈಕು, ಏನೂ ಮಾಡೋಕ್ಕಾಗಲ್ಲ ರೈಡರ್ ಒಬ್ಬ ಲೇಡೀಸ್ಗೆ, ಯಾಕೆಂದರೆ ಒಬ್ಬರೇ ಇರ್ತಾರೆ. ಹಂಗಾಗಿ ಏನೋ ಪಬ್ಲಿಕ್ಸ್ ಇರ್ತಾರೆ, ಏನಾದ್ರು ಮಾಡಿದ್ರೆ ಅವ್ರು ಸೇವ್ ಮಾಡ್ತಾರೆ. ಹಂಗಾಗಿ ಬೈಕಲ್ಲಿ ಸೇಫ್ಟಿ ಇಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಆಗಿಬಿದ್ರೆ ಪ್ರಾಣ ಹೋಗುತ್ತೆ, ಒಪ್ಕೊತೀವಿ. ಬಟ್ ಬೈಕ್ ಟ್ಯಾಕ್ಸಿಲಿ ಈ ಥರ ಎಲ್ಲ ರೇಪ್ ಆಗಿಬಿಡುತ್ತೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅನ್ನೋದು ಖಂಡಿತ ಸುಳ್ಳು. ಇದು ಒಟ್ಟಲ್ಲಿ ಏನೋ ಬೈಕ್ ಟ್ಯಾಕ್ಸಿಗೆ ಸ್ಟಾಪ್ ಮಾಡಬೇಕು, ಇದ್ರ ಬಗ್ಗೆ ಕೆಟ್ಟದಾಗಿ ಆರೋಪ ಹೊರಿಸ್ಬೇಕು ಅಂತವ ಏನೇನೋ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜನ ಸುಳ್ಳು ಎಲ್ಲ ವಿಡಿಯೋ ನೋಡಿರೋ ಅವ್ರಿಗೆ ಗೊತ್ತಾಗಿರುತ್ತೆ. ಯಾಕೆಂದರೆ ಈ ವಿಡಿಯೋ ಆಲ್ಮೋಸ್ಟ್ ಸುಮಾರು ಜನ ನೋಡಿರ್ತಾರೆ. ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗ್ತಾ ಇದೆ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಬಿಟ್ಟಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ. ಇವೆಲ್ಲ ಮಾಡಬಾರ್ದು. ಆ್ಯಕ್ಚುಲಿ ಏನು ಮಾಡೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ, ಮಾಡ್ತಾ ಇದ್ದಾರೆ. ಎಷ್ಟು ದಿವಸ ಇದೇ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಇನ್ನು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸು ಸ್ವಲ್ಪ ಹುಷಾರಾಗೆ ಮಾಡಿ. ಈ ಥರ ಯಾರು ವೆಹಿಕಲ್ಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಯಾಕೆಂದರೆ ಎಲೆಕ್ಟ್ರಿಕಲ್ ಬೈಕಲ್ಲಿ ಪರ್ಮಿಷನ್ ಇದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ. ಆ್ಯಕ್ಚುಲಿ ವೈಟ್ ಬೋರ್ಡ್ಗೂ ಇಲ್ಲ, ಕೇಸ್ ನಡೀತಾ ಇದೆ. ಯಾವಾಗ ಕ್ಲೋಸ್ ಆಗುತ್ತೆ ಇಲ್ಲ, ಯಾವಾಗ ಪರ್ಮಿಷನ್ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ EV ಬೈಕಲ್ಲಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಇದೆ ಅಂತ ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ ಕೆಲವರು. ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಕೂಡ ಹೆಲ್ಮೆಟ್ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದು 30 ಸ್ಪೀಡಲ್ಲಿ ಹೋಗಲಿ 40 ಸ್ಪೀಡಲ್ಲಿ ಹೋಗಿ ಹೆಲ್ಮೆಟ್ ಹಾಕ್ಕೊಂಡೆ ಓಡಿಸಿ. ಯಾಕೆಂದರೆ ಈ ಥರ ಸುಮ್ಮನೆ ರೋಡಲ್ಲಿ ತಡೆದು ಕ್ವಶನ್ ಮಾಡಿ ಕಿರಿ ಗಲಾಟೆ ಇವೆಲ್ಲ ಅನುಭವಿಸೋಕ್ಕಿಂತವ ಸೇಫ್ಟಿಯಾಗಿ ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡಿ, ಎಲ್ಲರಿಗೂ ಒಳ್ಳೆಯದು. ಅದು ಬಿಟ್ಬಿಟ್ಟು ಸುಮ್ಮನೆ ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಏನು ಮಾಡ್ತಿರಲ್ವ ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಕೂಡ ಇರ್ತಾರೆ. ಹಂಗಾಗಿ ಏನಾಗಿದೆ ನಿನ್ನೆ ಘಟನೆ ನೋಡಿ ಸುಮಾರು ಬೇಜಾರಾಯ್ತು. ಮಹಿಳೆ ಕೂಡ ಹತ್ಕೊಂಡ್ರು, ಎಷ್ಟು ಹತ್ತು ಕರೆದ್ರು. ಲಾಸ್ಟಲ್ಲಿ ಯಾರೋ ಒಬ್ಬರು ಲೇಡೀಸ್ ಪೊಲೀಸ್ ಬಂದರು, ಒಂದಿಬ್ಬರು. ಆನಂತರ ಎಲ್ಲ ಮಾತುಕತೆ ಮಾಡಿ ಲಾಸ್ಟಲ್ಲಿ ಕಳಿಸ್ಕೊಟ್ರು ಹೋಗಿ ಅಂತಾರೆ. ಏನಾರು ಅನ್ಕೇಸ್ ಆ ಮಹಿಳೆ ಏನಾದ್ರು ಮತ್ತೆ ಕಂಪ್ಲೇಂಟ್ ಅಂದ್ರೆ ಹೋದ್ರೂ ಹೋಗ್ತಾರೆ, ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ವಿಡಿಯೋ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾವೆ. ಆ ವಿಡಿಯೋ ಅವರಿಗೆ ಸಿಕ್ಕಿ ಆ ವಿಡಿಯೋ ತೊಗೊಂಡಾಗ ಅವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟರು ಕೊಟ್ಬಿಡ್ಬೋದು. ಯಾಕೆಂದರೆ ಅಷ್ಟು ಬೇಜಾರಾಗಿ ಹೋಗಿದೆ ಅವರಿಗೆ. ಹತ್ತಿದ್ದಾರೆ ಅಂದ್ರೆ ಅಲ್ಲಿ ರೋಡಲ್ಲಿ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು ಅಂತ ಅಲ್ಲೇ ಗೊತ್ತಾಗುತ್ತೆ. ಅವರು ವಿಡಿಯೋ ಮಾಡಬೇಡಿ, ಯಾಕೆ ಮಾಡ್ತಾ ಇದ್ದೀರಾ, ಏನಕ್ಕೆ ಇದು ತೊಂದರೆ ಕೊಡ್ತೀರಾ ಅಂದರೆ ಬಿಡಲಿಲ್ಲ, ವಿಡಿಯೋ ಮಾಡ್ತಾನೆ ಇದ್ದರು. ಅವ್ರಿಗೆ ಅದೇ ಮನಸ್ಸಿಗೆ ಬೇಜಾರಾಗಿದೆ ಅವ್ರಿಗೆ. ಅವ್ರು ಅರ್ಜೆಂಟ್ ಹೋಗ್ಬೇಕು ಅಂದ್ರೆ ಬಿಡಲಿಲ್ಲ, ರೋಡಲ್ಲಿ ಇಳಿಸಿದ್ರು ಮಧ್ಯ ರೋಡಲ್ಲಿ. ಅವ್ರದ್ದು ಎಲ್ಲ ವೀಡಿಯೋ ಮಾಡಿ ನೀವು ಹಂಗೆ ಹಿಂಗೆ ಅಂತ ಕೂಡ ಕೆಲವೊಂದು ಪದಗಳು ಲೇಡೀಸ್ಗೂ ಕೂಡ ಬೈದರು. ಹಂಗಾಗಿ ಅವ್ರಿಗೆ ತುಂಬ ಅಪ್ಸೆಟ್ ಆಯಿತು ಮೈಂಡಿಗೆ. ಹಂಗಾಗಿ ಅವ್ರು ಅಲ್ಲೇ ಹತ್ಬಿಟ್ರು ಪಾಪ. ಅದೇನಾರು ಅವ್ರ ವಿಡಿಯೋ ಸಿಕ್ಕಿ ಅವ್ರ ಮನೆಯವ್ರಿಗೆ ಯಾರು ನೋಡಿ ಅವ್ರು ಬೇಜಾರಾಗಿ ಈ ಥರ ಎಲ್ಲ ತೊಂದರೆ ಕೊಟ್ರಲ್ಲ ನಮ್ಮ ಹಸ್ಬೆಂಡ್ ಆಗಿರೋದು, ನಮ್ಮ ವೈಫ್ಗೆ ಅಂತ ಅವ್ರು ಏನಾರು ಸ್ಟ್ರಾಂಗ್ ಪರ್ಸನ್ ಆಗಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಖಂಡಿತ ಇದು ದೊಡ್ಡ ಕೇಸ್ ಆದರೂ ಆಗ್ಬಿಡುತ್ತೆ, ಮುಂದೆ ಕೇಳೋಕ್ಕಾಗಲ್ಲ. ಯಾಕೆಂದರೆ ಸಣ್ಣ ಪುಟ್ಟವೇ ದೊಡ್ಡವಾಗೋದು. ಇಲ್ಲಿ ದೊಡ್ಡ ಮ್ಯಾಟ್ರ್ಗಳೆಲ್ಲ ಏನು ಇಶ್ಯೂ ಅಲ್ಲ. ಇಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡ್ತೀವಲ್ಲ, ಇವೇ ದೊಡ್ಡ ಇಶ್ಯೂ ಆಗಿಬಿಡ್ತವೆ. ಹಂಗಾಗಿ ಏನೇ ಆಗಲಿ, ಯಾರೇ ಒಂದು ಮಾಡ್ಬೇಕಾದ್ರೆ ರೋಡಲ್ಲಿ ವಿಡಿಯೋ ಮಾಡಬೇಕು, ಏನೇ ಆದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡೋದು ಒಳ್ಳೆಯದು. ಈ ಥರ ಎಲ್ಲ ಮಾಡಿ ನಾಳೆ ದಿವಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳೋಕ್ಕೆ ಹೋಗಬೇಡಿ. ಯಾರೇ ಆಗಿರ್ಬೋದು, ಅದು ಬೈಕ್ ಟ್ಯಾಕ್ಸಿ ಡ್ರೈವರ್ಸು, ಆಟೋ ಡ್ರೈವರ್ಸು, ಬೇರೆ ಯಾರೇ ಆಗಿರ್ಬೋದು, ಮತ್ತೊಂದು ಮಗದೊಂದು. ಯಾಕೆಂದರೆ ಒಂದು ಸಣ್ಣ ಪುಟ್ಟ ಘಟನೆಗಳೇ ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತವೆ. ನಾವೇನು ತಪ್ಪು ಮಾಡಿಲ್ಲ, ನಮಗೆ ಗೊತ್ತಿರುತ್ತೆ ನಾವೇನು ಮಾಡಬಾರ್ದೇನು ಮಾಡ್ತಾ ಇಲ್ಲ, ಏನು ಜಸ್ಟು ಒಂದು ಅವೇರ್ನೆಸ್ ಮೂಡ್ಸೋಕೆ ಮಾಡ್ತಾಯಿದ್ದೀವಿ ವಿಡಿಯೋ ಅಷ್ಟೇ ಅಂತ ನೀವು ಅಂದ್ಕೊಂಡು ಮಾಡಿರ್ಬೋದು. ಬಟ್ ಅದು ಬೇರೆ ರೂಪಕ್ಕೆ ತಿರುಗಿ ಬಿದ್ರೂ ಬೀಳುತ್ತೆ, ಹೇಳೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಯಾರೇ ಆಗಲಿ ಯಾರಿಗೂ ತೊಂದರೆ ಕೊಡೋಕೆ ಹೋಗಬೇಡಿ ರೈಡರ್ಗಳಿಗೆ. ಅವರು ಕೆಲಸ ಮಾಡೋಕ್ಕೆ ಬಂದಿರೋದು ನೆಮ್ಮದಿ. ಎಷ್ಟು ದಿವಸ ಮಾಡ್ತಾರೆ, ಏನೋ ಒಂದು ಕೇಸ್ ಇದೆ ಕಂಪ್ಲೀಟ್ ಆಗೋವರೆಗೂ ನೋಡೋಣ, ಅದು ಏನಾಗುತ್ತೆ ಆಗಲಿ. ಅದಕ್ಕೆ ಮುಂಚೆನೇ ಯಾಕೆ ಕಾನೂನನ್ನ ಕೈ ತಗೊತಿದ್ದೀರ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಓಕೆ, ಇಷ್ಟು ಹೇಳ್ತಾ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ. ಈಗ ಲಾಸ್ಟಲ್ಲಿ ಆ ವಿಡಿಯೋ ಪ್ಲೇ ಮಾಡ್ತೀನಿ, ಏನಾಯ್ತು ಘಟನೆ, ಏನೇನು ಪದಗಳು ಯೂಸ್ ಮಾಡಿದ್ರು ಅಂತವ ನೀವೇ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಅವಳಿಗೂ ಇಲ್ಲ ಅವನಿಗೂ ಇಲ್ಲ ಹೆಲ್ಮೆಟ್ ಇಲ್ಲಿ ಏನಿಲ್ಲ. ಮುಂದೆ ಹಾಕಪ್ಪ, ಅಲ್ಲಿ ಟ್ರಾಫಿಕ್ ಅವ್ರ ಹತ್ರ. ಲೆಫ್ಟಲ್ಲಿ ಪೊಲೀಸ್ ಇದ್ದಾರೆ, ಬರೋ ನಾವ್ಯಾರು ಮೇಡಮ್ ಒಂದು ನಿಮಿಷ ಹೇಳ. ಇಲ್ಲ ಹೆಲ್ಮೆಟ್ ಯಾಕಾಕಲ್ಲ, ಹೆಲ್ಮೆಟ್ ಯಾಕಾಕಲ್ಲ? ಒಂದು ನಿಮಿಷ ನಾವಳ ಆಗ್ತಿರೋದು, ಅರ್ಥ ಆಯ್ತಾ? ಇವ್ಗೆ ಹೆಲ್ಮೆಟ್ ಆಟೋ ಓಡಿಸ್ಕೊಂಡು ಓಕೆ, ಆಟೋದಲ್ಲಿ ಹೋಗಿ ಹೆಲ್ಮೆಟ್ ಇಲ್ವಲ್ರಿ, ಹೆಲ್ಮೆಟ್ ಹಾಕಕ್ಕಿಲ್ಲ, ಎಮರ್ಜೆನ್ಸಿ ನಿಮ್ ಅಂದ್ರೆ ಪ್ರಾಬ್ಲಮ್ ಏನಾದ್ರು ಹೋಗೋ ಟೈಮಲ್ಲಿ ಡ್ಯಾನ್ಸ್ ಅಲ್ಲ, ಇಬ್ರಿಗೂ ಹೆಲ್ಮೆಟ್ ಇಲ್ಲ. ಯಾವನ ಪರ್ಮಿಷನ್ ಫ್ರೀಯಾಗಿ ಬಿಡ್ತೀವಿ, ಆಟೋದಲ್ಲಿ ಹೋಗಿ ಮೇಡಮ್. ಒಂದ್ ನಿಮಿಷ ಒಂದು ಕೆಲಸ ಮಾಡಿ, ಫ್ರೀಯಾಗಿ ಹೋಗಿ. ಗಾಡಿ ಎಲ್ಲ ಆಟೋದಲ್ಲಿ ಇದ್ದೀರಾ, ಬಿಸ್ನೆಸ್ ಇಲ್ಲ ಅಂತೀರಾ,
ಈ ನನ್ನ ಮಗ ಹೆಲ್ಮೆಟ್ ಹಾಕೊಂಡಿಲ್ಲ ಯಾವನ ಹೊಡೆದ್ರೆ ಅಮ್ಮನಿಗೆ ವಿಡಿಯೋ ಆಫ್ ಮಾಡಿ ಫಸ್ಟ್ ಯಾವಾಗ ನೋಡಿದ್ರು ವಿಡಿಯೋ ಮಾಡೋದಲ್ಲ ಅರ್ಥ ಮಾಡ್ಕೋಬೇಕು ಸಿಚುವೇಶನ್ ನ ಸಿಚುವೇಶನ್ ಆಟೋದಲ್ಲಿ ಅಂದ್ರೆ ಬೇರೆ ಕಡೆ ಹೋಗಿ ನೀನ್ ಮಾಡ್ತಾರಲ್ಲ ಲೈಸೆನ್ಸ್ ಯಾಕೆ तुम्हारा कने ಹೆಲ್ಮೆಟ್ ಅವ್ರ ಕಡೆ ಅಲ್ಲ ನಿಮ್ಗೆ ಅರ್ಥ ಇಲ್ಲ ರೀ ಮಚ್ಚತ್ಮಾನದ ಇರ್ಬೇಕು ಜನಗಳಿಗೆ ಸಾಯ್ತಾರ ಒಳ್ಳೆ ಹಾಸ್ಪಿಟಲ್ ಹೋಗ್ಬೇಕು ನಾನು ನೀನ್ ಸಾಯ್ತೀಯ ಹಾಸ್ಪಿಟಲ್ ನೀನ್ ಸಾಯ್ತೀಯ ಹೋಗ್ಬೇಕು ನಮ್ಮ ಸಾಯೋದು ನೀನ್ ಸಾಯ್ತೀಯ ನಾವಲ್ಲ ಎಮರ್ಜೆನ್ಸಿ ಇದೆ ನೀನ್ ಸಾಯ್ತೀಯ ನೀನ್ ಸಾಯ್ತೀಯ ಏನ್ ಇರ್ತಾರ ಯಾಕಿಲ್ಲ ಈ ಗೋಡೆ ನಿನ್ನೆ ಏನಾಗಿದೆ ನಾವು ಸಂಘಟನೆ ಮಾತಾಡ್ಬೇಕು ಆಟೋದಲ್ಲಿ ಒಂದು ಸೇಫ್ಟಿ ಇಲ್ಲ ನಾವು ಬುಕ್ ವಿಡಿಯೋ ಯಾರೋ ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡೋ ನೆಸೆಸಿಟಿ ಮಾಡ್ತೀನಿ ಮಾಡ್ತೀವಿ ನಂತಲೆ ಹೋಗಲ್ಲ ನಿಂತಲೆ ಹೋಗೋದು ನಂತಲೆ ಗಾಡಿ ಸೆಟ್ ಮಾಡ ಹೋಗ ಆಯ್ತು ತಪ್ಪಾಯ್ತು ಅಂತ ಹೋಗು ಈಗ ಅವಾಜ್ ಬೇರೆ ಹಾಕ್ಬೇಡ ಆಯ್ತು ತಪ್ಪಾಯ್ತು ಅಂದ್ಬಿಟ್ಟು ಹೋಗು ಮಾಡ್ತಾ ಇರೋದೇ ತಪ್ಪು ಕಾಣ್ತೇನೆ ಈಗ ದುರಂಕಾರ ಮಾತಾಡಬೇಡ ಗಾಡಿ ಡಾಕ್ಯುಮೆಂಟ್ಸ್ ಹೋಗಿ ಎತ್ಕೊಂಡು ನೀವು ಅರ್ಥ ಮಾಡ್ಕೊಂಡ್ರೆ ಯಾವನ್ನ ಕರ್ಕೊಂಡು ಹೋಗ್ಬಿಟ್ಟು ರೇಪ್ ಮಾಡ್ಬಿಡ್ತಾರೆ ಅಂತ ನನ್ನ ಮಕ್ಕಳು ನಿಮ್ಗೆ ಇನ್ನೂ ಗೊತ್ತಿಲ್ಲ ಇನ್ನ ನಿಮ್ಗೇನು ಗೊತ್ತು ಇದು ಅಲ್ಲ ಕರೆಕ್ಟಾಗಿ ಅಲ್ಲ ಏನು ಮಾಡ್ತಾರೆ ಯಾರು